Praise the Lord. Greetings to you all in the name of our Lord and Savior Jesus Christ. Today's Bible verse, Jeremiah chapter 29 verse 6. You must increase in numbers. ಯೆರೆಮೀಯ 29ನೇ ಅಧ್ಯಾಯ 6ನೇ ವಚನ. ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ. ಇಂದು ನಮ್ಮ ತಂದೆಯಾದ ದೇವರು ಅದ್ಭುತವಾದ ಆಶೀರ್ವಾದವನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ಹಿರಿಯರ ಹತ್ತಿರ ಹೋಗಿ ಅವರ ಆಶೀರ್ವಾದವನ್ನು ಬಯಸುತ್ತೇವೆ. ತಂದೆ ತಾಯಿಗಳ ಹತ್ತಿರ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಇಲ್ಲಿ ನಮ್ಮ ತಂದೆಯಾದ ದೇವರು, ಸರ್ವಶಕ್ತನಾದ ದೇವರು ಇಂದು ನಮಗೆ ಆಶೀರ್ವಾದವನ್ನು ನೀಡುತ್ತಾ ಇದ್ದಾರೆ. ನೀವು ಇರುವಲ್ಲಿಯೇ ವೃದ್ಧಿಯಾಗಿರಿ, ಅಭಿವೃದ್ಧಿಯಾಗಿರಿ, ಪ್ರಗತಿಯನ್ನು ಸಾಧಿಸಿರಿ ಎಂಬುದಾಗಿ ದೇವರು ಇಂದು ನಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ ಬಾಬೇಲಿಗೆ ಸೆರೆ ಒಯ್ದಿರ್ತಕ್ಕಂಥ ಎಲ್ಲ ಜನರಿಗೆ ಯೆರೆಮೀಯನು ಕಾಗದದ ಮೂಲಕವಾಗಿ ಈ ರೀತಿ ಹೇಳಿ ಕಳಿಸ್ತಾ ಇದ್ದಾರೆ. ನೀವು ಇರುವಲ್ಲಿಯೇ ವೃದ್ಧಿಯಾಗಿರ್ರಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ನೀವು ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸಿರಿ, ತೋಟಗಳನ್ನು ಮಾಡಿಕೊಂಡು ಅದರ ಫಲವನ್ನು ಅನುಭವಿಸಿರಿ. ನಿಮ್ಮ ಸಂತಾನ ಅಭಿವೃದ್ಧಿಯಾಗಬೇಕು, ನೀವು ಪ್ರಗತಿಯನ್ನು ಸಾಧಿಸಬೇಕು ಎಂಬುದಾಗಿ ಅಲ್ಲಿ ಅವನು ಹೇಳ್ತಾ ಇದ್ದಾನೆ. ನಾನು ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಇಲ್ಲಿ ಹೇಳಿ ಕಳಿಸ್ತಾ ಇದ್ದಾನೆ. ಹೌದು, ಆ ಪಟ್ಟಣದ ಕ್ಷೇಮವೇ ನಿಮ್ಮ ಕ್ಷೇಮ. ಹೌದು, ಇಂದು ನೀನು ಎಲ್ಲೇ ಇರುವುದಾದರೂ, ನೀನಿರುವ ಕುಟುಂಬದಲ್ಲಿ, ನೀನಿರುವ ಸ್ಥಳದಲ್ಲಿ, ನೀನಿರುವ ಪ್ರಾಂತ್ಯದಲ್ಲಿ, ನೀನು ಯಾವ ಪಟ್ಟಣದಲ್ಲಿ ವಾಸಿಸ್ತಾ ಇದೆಯೋ ಆ ಪಟ್ಟಣಕ್ಕೋಸ್ಕರ ನೀನು ಪ್ರಾರ್ಥಿಸು ಎಂಬುದಾಗಿ ಇಲ್ಲಿ ದೇವರು ನಮಗೆ ತಿಳಿಸುತ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಇಂದು ಅಭಿವೃದ್ಧಿಯನ್ನು ಕಾಣಬೇಕು. ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ನೀವು ಸಫಲತೆಯನ್ನು ಪಡೆದುಕೊಳ್ಳಬೇಕು ಎಂಬುದಾಗಿರುವುದಾದರೆ ಒಂದೇ ಒಂದು ಮಾರ್ಗ, ಅದು ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡುವುದಾದರೆ ನೀವು ಅಭಿವೃದ್ಧಿಯನ್ನು ಕಾಣುತ್ತೀರಿ ಎಂಬುದಾಗಿ ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆರೂಸಲೇಮಿನಲ್ಲಿರುವ ಸಕಲ ಜನರಿಗೆ ನೆಬೂಕದ್ನೆಚ್ಚರನು ಸೆರೆ ಒಯ್ದಿದ್ದನು. 70 ವರ್ಷಗಳಾದ ಮೇಲೆ ನಿಮ್ಮನ್ನು ಕಟಾಕ್ಷಿಸಿ ತಿರುಗಿ ಬರಮಾಡುತ್ತೇನೆ ಎಂಬುದಾಗಿ ಯೆಹೋವ ದೇವರು ಇಲ್ಲಿ ಶುಭ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಕುರಿತು ನಾನು ಒಳ್ಳೆಯ ಆಲೋಚನೆಗಳನ್ನು ಮಾಡಿಕೊಂಡಿದ್ದೇನೆ. ನೀವು ಪ್ರಾರ್ಥಿಸಿದಾಗ ನಾನು ಕಿವಿಗೊಡುತ್ತೇನೆ, ನೀವು ನನ್ನನ್ನು ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಇಲ್ಲಿ ದೇವರು ಮುಂದುವರಿದು ಹೇಳ್ತಾ ಇದ್ದಾರೆ. ಹೌದು, ನಾವು ದೇವರನ್ನು ಕಂಡುಕೊಳ್ಳಬೇಕಾದರೆ ನಾವು ಆತನಿಗೆ ಮೊರೆ ಇಡಬೇಕು, ಆತನಿಗೆ ಪ್ರಾರ್ಥನೆ ಮಾಡಬೇಕು. ಆತನು ನಮ್ಮ ಕುರಿತು ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನು ದೇವರು ಅಭಿವೃದ್ಧಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಈ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನಾವಿರುವ ಪಟ್ಟಣಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಖಂಡಿತವಾಗಿಯೂ ನಮ್ಮನ್ನು, ನಮ್ಮ ಪಟ್ಟಣವನ್ನು ಆಶೀರ್ವದಿಸಲಿಕ್ಕಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೆಬೂಕದ್ನೆಚ್ಚರನಿಂದ ಸೆರೆ ಒಯ್ಯಲ್ಪಟ್ಟಂಥ ಆ ಎಲ್ಲ ಜನರಿಗೆ ನೀನು ಒಂದು ಶುಭ ವಾಕ್ಯವನ್ನು ಅನುಗ್ರಹಿಸಿದ್ಯಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವಿರುವಲ್ಲಿಯೇ ವೃದ್ಧಿಯಾಗಿರ್ರಿ ಎನ್ನುವ ವಾಕ್ಯವನ್ನು ಇಂದು ನೀವು ನಮಗೆ ಕಲಿಸಿಕೊಟ್ಟಿದ್ಯಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾವಿರೋ ಸ್ಥಳಕ್ಕೋಸ್ಕರ, ನಾವಿರೋ ಪಟ್ಟಣಕ್ಕೋಸ್ಕರ, ನಾವಿರುವ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಮ್ಮನ್ನು ವೃದ್ಧಿಪಡಿಸಬೇಕಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.